ಒಂದು ಕಥೆ ಹೇಳ್ತೇನೆ. ಕಥೆ ಹೇಳಬೇಕಿದ್ರೆ ನೀನು ಅದಕ್ಕೆ ಹೂಗುಡಬೇಕು. ಅಲ್ಲ, ನನ್ನ ಮನಸ್ಸಲ್ಲಿಗೆ ಹೋಗದ ರೀತಿಯಲ್ಲಿ ನೀವು ಅಂತ ರೋಚಕವಾದ ಕಥೆಯನ್ನೇ ಹೇಳ್ಬೇಕು. ಖಂಡಿತ ಪರಿಸ್ಪಂದನೆ ಬೇಕು ಅಂತ ಹೇಳಿದ್ರ. ಆದೀತು. ಆಗಿರುವಾಗ ಬಳಿಯಲ್ಲೇ ಇದ್ದೀಯಲ್ಲ, ಕುಳಿತಿದ್ದೇನೆ. ಓ ಅಂತ ನೋಡು, ಸುಂದರವಾದ ಪ್ರಕೃತಿಯ ರಮಣೀಯ ತಾಣಗಳಿವೆ. ಸಾಲು ಸಾಲಾದಂತಹ ಬೆಟ್ಟ ಗುಡ್ಡಗಳು, ಅಲ್ಲಿ ಹರಿಯುತ್ತಿರುವಂತಹ ಜುಳು ಜುಳು ನಾದದೊಂದಿಗೆ ಹರಿಯುವಂತಹ ನದಗಳಿವೆ. ಎಷ್ಟು ಆಕರ್ಷಕವಾಗಿವೆ ನೋಡು. ಹೌದಲ್ಲ, ಯಾಗದ ಸೊಬಗು ಎಷ್ಟು ಆಕರ್ಷಕವಾಗಿದೆ ಅಲ್ಲ ಸ್ವಾಮಿ. ಗೌರಿ, ಈಗಾಗ್ಲೇ ಎಲ್ಲರೂ ಬಂದಿರಬಹುದಲ್ಲ. ನನ್ನ ತಂದೆ ತಾಯಿಯರೆಲ್ಲ ಯಜ್ಞ ದೀಕ್ಷಿತರಾಗಿ ಕುಳಿತಿರಬಹುದಲ್ಲ. ಇದು ನಿನ್ನ ನಿರ್ಣಯವ ಸ್ವಾಮಿ. ನನಗೆ ಹೋಗ್ಬೇಕು ಸ್ವಾಮಿ. ಅಲ್ಲಿಂದ ಸರ್ವನಾಶ ಆಗ್ತದೆ. ಒಮ್ಮೆ ಕಳುಹಿಸಿಕೊಡಿ ಸ್ವಾಮಿ. ಪ್ರಭು, ಪರಪ್ರಭು. ನನ್ನ ಮನಸ್ಸು ಈಗಾಗಲೇ ಪ್ರಾಚೀನ ಬರಿಹಿಯನ್ನು ತಲುಪಿಯಾಗಿದೆ. ಬಂಧುಗಳನ್ನು ನೋಡುವ ಮಾಯಾ ಪಾಶ ಸೆಳೆಯುತ್ತಾ ಉಂಟು ಸ್ವಾಮಿ, ಸೆಳೆಯುತ್ತಾ ಉಂಟು. ಒಂದು ಕಡೆ ನಿಮ್ಮ ಪ್ರೀತಿಯ ಪಾಶ, ಇನ್ನೊಂದು ಕಡೆ ನನ್ನ ತವರು ಮನೆಯ ಸೆಳೆತ. ಇವೆರಡರ ನಡುವೆ ಸಿಲುಕಿದಂತಹ ನನ್ನ ಮನಸ್ಸು ಉಯ್ಯಾಲೆ ಆಗಿದೆ ಪ್ರಭು. ನನ್ನ ಮನಸ್ಸಿನ ಚಿತ್ತವನ್ನೇ ನಾನು ಕಳೆದುಕೊಂಡು ಬಿಟ್ಟಿದ್ದೇನೆ. ಈ ಸ್ಥಿತಿಯಲ್ಲಿ ನಾನು ಈ ಕೈಲಾಸದಲ್ಲಿ ಹೇಗಿರಲಿ ಸ್ವಾಮಿ? ನಿಮ್ಮನ್ನು ಹೇಗೆ ಸೇವಿಸಲಿ? ಅದು ಅಸಾಧ್ಯವೂ ಹೌದು, ಅಸಾಧ್ಯವೂ ಹೌದು. ಇಲ್ಲ ಸ್ವಾಮಿ, ಇಲ್ಲ, ನಾನು ಒಂದು ಅರೆ ಘಳಿಗೆಯೂ ಇಲ್ಲಿ ಕುಳಿತುಕೊಳ್ಳಲಾರೆ. ನನಗೆ ಹೋಗಲೇಬೇಕು. ಅತೀವ ಸಂಕಟವಾಗುತ್ತಾ ಉಂಟು ಸ್ವಾಮಿ, ಸಂಕಟವಾಗುತ್ತಾ ಉಂಟು ಪ್ರಭು. ಅಲ್ಲಿ ನಡೆಯುವುದು ಯಜ್ಞವೇ ತಾನೆ. ವೇದ ಪ್ರಣೀತವಾದಂತಹ ಯಾಗಕ್ಕೆ, ಮಂತ್ರಕ್ಕೆ ಅಧೀನರಾದಂತಹ ದೇವತೆಗಳು ಬರಲೇಬೇಕಲ್ಲ. ಹೌದು, ಆಮಂತ್ರಣ ಇಲ್ಲದ ನಾನು ಹೊರಡುತ್ತೇನೆ. ದೈವಾಧೀನಂ ಜಗತ್ ಸರ್ವಂ ಮಂತ್ರಾಧೀನಂ ತು ದೈವತಂ. ಜಗತ್ತೆಲ್ಲ ನಿಮ್ಮ ಅಧೀನದಲ್ಲಿದ್ದರೂ ಕೂಡ ಮಂತ್ರದಿಂದ ಆಹ್ವಾನಿಸುವಾಗ ನೀವು ಅಲ್ಲಿಗೆ ಬರಲೇಬೇಕಲ್ಲ. ಸೂಕ್ಷ್ಮ ಶರೀರಿಗಳಾಗಿ, ಮಂತ್ರ ಶರೀರಿಗಳಾಗಿ ನೀವು ಬಂದಾಗ ಶರೀರಿಯಾದಂತಹ ನಾನು ನಿಮ್ಮನ್ನು ಒಳಗೊಂಡೆ ಅಲ್ಲಿನ ಯಾಗದ ಸೊಬಗನ್ನು ಕಾಣುತ್ತೇನೆ ಪ್ರಭು. ನಿಮ್ಮ ಸತಿ ಹೊರಡ್ತಾ ಇದ್ದಾಳೆ, ನಿಲಯವನ್ನು ಬಿಟ್ಟು ಹೊರಡ್ತಾ ಇದ್ದಾಳೆ. ಹೊರಡ್ತೇನೆ ಸ್ವಾಮಿ, ಹೊರಡ್ತೇನೆ. ನಡೆದೇ ಬಿಟ್ಟೆ. ಹೋಗಲು ಬಳಿಯದ ಈರಿತು ಈಶ್ವರಾಜ್ಞೆಯ ಮೇಲೆ ಪರಿವಾರ. ಗೌರಿ, ಗೌರಿ, ಧಿಕ್ಕರಿಸಿ ಹೊರಟೇ ಬಿಟ್ಟಳಲ್ಲ. ಇಲ್ಲ, ಗೌರವಯುತವಾಗಿ ಆಕೆಯನ್ನು ನಾನು ಕಳುಹಿಕೊಡಲೇಬೇಕು. ಕೈಲಾಸನಾಥನ ಮಡದಿ ಸಾಮಾನ್ಯ ಸ್ತ್ರೀಯಂತೆ ಉಟ್ಟ ಉಡುಗೆಯಲ್ಲೇ ಈ ರೀತಿಯಾಗಿ ತೆರಳುವುದಲ್ಲ. ಅದಕ್ಕಾಗಿ ಅಮೂಲ್ಯವಾದ ವಸ್ತ್ರಾಭರಣಗಳನ್ನು ಜೊತೆಗೆ ಹೊಂದಿನ ಪಲ್ಲಕ್ಕಿಯನ್ನು ಪ್ರಮುಖ ಗಣಗಳನ್ನು ಕಳುಹಿಸಿಕೊಡುತ್ತೇನಂತೆ. ಹೊರಡಲಿ ನಮ್ಮ ಸಕಲ ಪರಿವಾರ. ಬಂದೆ ಬಂದೆ ಬಂದೆ. ನಾ ದೇವಿಯಾಗಿ ಬರಬೇಕು ಎನ್ನುವುದೇ ನನ್ನವರ ಸಂಕಲ್ಪ ಇರಬೇಕು. ಅದಕ್ಕೆ ಬೇಕಾದಂತಹ ವಸನ ಭೂಷಣಾದಿಗಳನ್ನು ಕಳಿಸಿಕೊಟ್ಟಿದ್ದಾರೆ. ಅಂದಣದಲ್ಲಿ ಪ್ರಮದಾದಿ ಗಣಗಳು ನನ್ನನ್ನು ಹೊತ್ತು ತಂದಿದ್ದಾರೆ. ನಂದಿಯ ಭೃಗುಟಿಯ ಮೊದಲಾದವರು ರಕ್ಷಣೆಗೆ ಬಂದಿದ್ದಾರೆ. ಬೆಂದರು ಬಸವಳಿದರು ಆ ಬೇನೆ ಸ್ವಲ್ಪ ಮಟ್ಟಿಗಾದರೂ ಕಡಿಮೆಯಾಗಲಿ ಎನ್ನುವ ಉದ್ದೇಶದಿಂದ ನನ್ನವರು ಕಳುಹಿಸಿದಂತಹ ಸಿರಿ ಸಂಪದವನ್ನೆಲ್ಲ ಶಿವ ಪ್ರಸಾದ ಎನ್ನುವ ಹಾಗೆ ಸ್ವೀಕರಿಸಿದ್ದವಳಿದ್ದೇನೆ. ಬಂದು ಬಂದು ತಲುಪಿದ್ದು ಯಾಗಶಾಲೆ ಅಲ್ವೇ? ಆಹಾ ಆಹಾ, ಏನು ಸೊಬಗು, ಏನು ಸೊಬಗು!
ಘೋಷದು ಘೋಷದು ಬರಿ ಬರಿಯವೇ ಘೋಷದು ತೋಷದು ನೆನೆದಿರುವ ಸಕಲ ಮುನಿ ಜಾಲದು ಮೇಳದು ಉರುದರದಿ ಮೆರವಣಿಗ ಹೋಮದು ನೇಮದು ಉರುದರದಿ ಮೆರವಣಿಗ ಹೋಮದು ನೇಮದು ನೆನೆದುದ ಯಜ್ಞಶಾಲೆ ಸುಲಭ ಮುಖ್ಯ ಮರಳ ವರ್ಗದು ಸದ್ಯದು ಎರಡು ಮಡಿ ಅತಿಶಯವಾನಂದದು ಸದ್ದದು ತನಗೆನು ತರಮಾನ ಮಂತ್ರದು ತಂತ್ರದು ಮೆರೆದುದ ಯಜ್ಞಶಾಲೆ ವಿಸ್ತೃತವೂ ಆದಂತಹ ಯಾಗಶಾಲೆ, ಭವ್ಯವಾದಂತಹ ಯಜ್ಞ ಮಂಟಪ. ಸುರಪ ಮುಖ್ಯಾಮರರು ಈಗಾಗಲೇ ಸಪತ್ನೀಕರರಾಗಿ ಆಗಮಿಸಿದ್ದಾರೆ. ಯಜ್ಞದ ಮುಖ್ಯಸ್ಥರಾದಂತಹ ದಿಕ್ಪಾಲ ದೇವತೆಗಳೆಲ್ಲವರು ನೆರೆದಿದ್ದಾರೆ. ಯಾಗ ಸಾಂಗವಾಗಿ ನೆರವೇರಿಸುವರೇ ಹೋತೃ ಉದ್ಘಾತರು ವೇದಿ ಪಾಠಕರು ವಾಚಕರು ಎಲ್ಲವರು ನೆರೆದಿದ್ದಾರೆ. ಯಾಗ ಸಾಂಗವಾಗಿ ನಡೆಯುತ್ತಾ ಉಂಟು. ಒಂದೆಡೆ ಮಂತ್ರಗಳು, ಇನ್ನೊಂದೆಡೆ ತಂತ್ರಗಳು. ನಾನು ಎಂದು ಕೇಳಿರದಂತಹ ಅಪರೂಪವಾದಂತಹ ಮಂತ್ರಗಳನ್ನೇ ಪಠಿಸ್ತಾ ಇದ್ದಾರಲ್ಲ. ಮುಂದೆ 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 ಬಂದು ಆ ಹಾಕರದೆಡೆಗಾಗಿ ಬಂದು ತಲುಪಿದ್ರೆ ಬಂದು ಸ್ತೋಮ ತಾಯಿ ತಂದೆಯರನ್ನು ಕಾಡುತ್ತ ಕಾರಣದಂದದಲ್ಲಿ ಕೋಮಲೆಯ ಏನೆಂದು ನುಡಿಸಲೇ ತಾಮುದಲ್ಲಿ ಕುಳ್ಳಿರಲು ಚಿಂತಾಮಹೋದದಿಯೊಳಗೆ ಮುಳುಗಿದ ಅಧಿಕ ಬೆಳಗಿನಲ್ಲಿ ಭುವನ ಸ್ತೋಮ ವಂದಿತೆ ಎನ್ನುವ ಹಾಗೆ ಲೋಕ ಕೊಂಡಾಡಿದ್ರು ಕೂಡ ನಾನು ನಮಸ್ಕರಿಸುವಂತಹ ವ್ಯಕ್ತಿಗಳು ನನ್ನ ಅಯ್ಯ, ನನ್ನ ಅಮ್ಮ. ಹಾಗಾಗಿ ಅಮ್ಮ, ಅಯ್ಯ, ಇದೋ ನಿಮ್ಮ ಮಗಳಾದಂತಹ ದಾಕ್ಷಾಯಿಣಿ ಬಂದಿದ್ದಾಳೆ, ವಂದಿಸಿಕೊಂಡಿದ್ದೇನೆ. ನನ್ನ ದಾಕ್ಷಾಯಿಣಿ ಎಲ್ಲ ನನ್ನ ಪಾಲಿಗೆ ಇಲ್ಲವಾಗಿದ್ದಾಳೆ. ಶಿವ ಶಿವ, ಅಪ್ಪನಿಗೆ ಏನಾಗಿದೆ? ಅಮ್ಮ, ಇದೋ ನಿಮ್ಮ ಮಗಳಾದಂತಹ ಸತೀದೇವಿ ಬಂದಿದ್ದಾಳೆ. ಲೇ ಲೇ, ಪ್ರತಿಕ್ರಿಯೆ ಕೂಡ. ಶಿವ ಶಿವ, ಏನಾಗಿದೆ ಅವರಿಗೆ? ಅಕ್ಕಂದಿರಾದಂತಹ ಸ್ವಹಾದೇವಿ ಸ್ವಧಾದೇವಿ ಎಲ್ಲವರು ಅಯ್ಯನ ಆಜ್ಞಾಧಾರಿಗಳಾಗಿ ಅವರ ದೃಷ್ಟಿ ನಿಕ್ಷೇಪಕ್ಕೂ ನಾನು ಅರ್ಹನಲ್ಲ ಎನ್ನುವ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರಲ್ಲ. ಏನಾಗಿ ಹೋಯಿತು, ಏನಾಗಿ ಹೋಯಿತು. ಇರಲಿ, ನಾನು ಬಂದದ್ದು ಯಾವುದಕ್ಕೆ? ಯಾಗದ ಸೊಬಗನ್ನು ಕಣ್ತುಂಬಿಸಿಕೊಳ್ಳುವುದಕ್ಕೆ. ಅದನ್ನೇ ಕಣ್ತುಂಬಿಸಿಕೊಳ್ಳುತ್ತೇನಂತೆ. ಯಾಗದ ಸೊಬಗಿಸಿ ಯಾಗದ ಸೊಬಗಿಸಿ ಇಂದ್ರಾಯ ಸ್ವಾಹ ಇಂದ್ರಾಯ ಇದಂ ನಮಃ ಅಗ್ನಯೇ ಸ್ವಾಹ ಅಗ್ನಯೇ ಇದಂ ನಮಃ ವಾಯುವೇ ಸ್ವಾಹ ವಾಯವೇ ಇದಂ ನಮಃ ವರುಣಾಯ ಸ್ವಾಹ ವರುಣಾಯ ಇದಂ ನಮಃ ಯಮಾಯ ಸ್ವಾಹ ಯಮಾಯ ಇದಂ ನಮಃ ಕುಬೇರಾಯ ಸ್ವಾಹ ಕುಬೇರಾಯ ಇದಂ ನಮಃ ನಿರತಯೇ ಸ್ವಾಹ ನಿರತಯೇ ಇದಂ ನಮಃ ಈಶಾಯ ಹೇ, ಪ್ರತಿಮಾಯ
ಮಧ್ಯಗೆ ಕೇಟಗೆ ಬಂದೆನು ಹಾರಿದಿಯೇ ಗದಿಯೇನ ಕಟ ಎದಗೆ ಬಂದೆನು ತಾನಗಿ ಮಾಡುವ ಎದ್ದಗೆ ಹರ 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 ಏನಾಗಿ ಹೋಯಿತು ಬೃಹಸ್ಪತಿ ಸಭಾ ಎನ್ನುವಂತಹ ದಿವ್ಯ ಮಂಗಲ ಯಾಗ ಇದು. ದಿಕ್ಪಾಲ ದೇವತೆಗಳು ಸಶರೀರಿಗಳಾಗಿ ಆಗಮಿಸಿ ಯಾಗದ ಹವಿಸನ್ನು ಸ್ವೀಕರಿಸ್ತಾರೆ. ಆ ಕಾಲದಲ್ಲಿ ನಮ್ಮವರು ಮಾತ್ರ ಶರೀರಿಗಳಾಗಿ ಸೂಕ್ಷ್ಮ ಶರೀರಿಗಳಾಗಿ ಇಲ್ಲಿಗೆ ಆಗಮಿಸಿ ನಮ್ಮನ್ನೆಲ್ಲ ಹರಿಸ್ತಾರೆ ಎನ್ನುವ ಹಾಗೆ ನಾವು ಭಾವಿಸಿದ್ರೆ ನಮ್ಮವರಿಗೆ ತಿರಸ್ಕಾರವೇ. ಈಶಾನ ದಿಕ್ಪತಿಗೆ ಹವಿಸನ್ನು ಸ್ವೀಕರಿಸುವ ಅವಕಾಶ ಇಲ್ಲದೆ ಹೋಯಿತೆ. ಹೇಳಿದಂತಹ ಪಠಿಸಿದಂತಹ ಮಂತ್ರಗಳನ್ನೆಲ್ಲ ಅರ್ಥಕ್ಕೆ ಉಪಸಂಹರಿಸಿ ನಿಲ್ಲಿಸಿ ಬಿಟ್ಟರೆ ಶಿವ 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 ಶಿವ. ಸುಮನಸ ವಿರೋಧಿಯಾದಂತಹ ವೈದಿಕವಾದಂತಹ ಲೋಕ ಮಾರಕವಾದಂತಹ ಯಾಗವಾಗಿ ಇದು ಪರಿಣಮಿಸಿದಲ್ಲ. ನನ್ನ ಅಯ್ಯನಿಗೆ ಏನಾಗಿದೆ? ಪಾತಕವೇ ಮೈಯೆತ್ತು ಬಂದ ಹಾಗೆ ವರ್ತಿಸುತ್ತಾ ಇದ್ದಾರಲ್ಲ. ಶಿವನೇ ಶಿವನೇ, ನನ್ನವರಿಗೆ ಭಾಗವನ್ನು ಕೊಡದೆ ಲೋಕದಲ್ಲಿ ಕಥವನ್ನು ನಡೆಯುವುದಕ್ಕೆ ಉಂಟೆ. ಹಾಗಾದ್ರೆ ಅದನ್ನೆಲ್ಲ ಅನುಮೋದಿಸುತ್ತಿರುವಂತಹ ಇಲ್ಲಿ ಉಪವಿಷ್ಟರಾದಂತಹ ಈ ಕೂಟವನ್ನು ದುಷ್ಟ ಕೂಟ ಅನ್ನದೆ ಬೇರೇನಲ್ಲಲಿ ಪಾತಕದ ಪರಾಕಾಷ್ಠವನ್ನೇ ನಾನು ನೋಡುತ್ತಾ ಇರುವಾಗ ಇದು ದುಷ್ಟಕೃತವಲ್ಲದೆ ಮತ್ತಿನ್ನೇನು ಇದರಿಂದ ಲೋಕಕ್ಕೆ ಮಂಗಲ ಉಂಟಾಗಲು ಸಾಧ್ಯವೇ? ಮುಖಕ್ಕೆ ಮುಖ ಕೊಟ್ಟು ಮಾತನಾಡಲಾಗದಂತಹ ಪರಿಸ್ಥಿತಿ ಬಾರದೆ ಇದ್ದೀತೆ. ಅಥವಾ ಇಂತಹ ದುಷ್ಟ ಮಾಡುವಂತಹ ಯಜ್ಞದಿಂದ ಪಶ್ಚಾತ್ ಪರಿಣಾಮದಲ್ಲಿ ಸಕಾಲದಲ್ಲಿ ಇಳೆಯಲ್ಲಿ ಮಳೆ ಬೆಳೆ ಆಗುವುದಕ್ಕೆ ಉಂಟೆ. ಶಿವ 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 ಶಿವ, ನಾನಾದರೂ ಯಾಕೆ ಬಂದೆ? ನನ್ನವರು ಮಗುವಿಗೆ ತಿಳಿಯೇ ಹೇಳುವ ರೀತಿಯಲ್ಲಿ ಆಡಿದರಲ್ಲ. ಬೇಡ ಗೌರಿ, ಹೋಗದಿರು, ದುಷ್ಟಕೃತು ಅದು ಕೆಡುಗುಂಟಾಗುತ್ತದೆ ಎನ್ನುವ ಹಾಗೆ ಬಾರಿ ಎಚ್ಚರಿಸಿದರಲ್ಲ. ಶಿವನೇ, ಅವರ ಮಾತನ್ನು ಧಿಕ್ಕರಿಸಿ ಬಂದದಕ್ಕಾಗಿ ನನಗೆ ಶಿಕ್ಷೆಯೇ. ಅಯ್ಯೋ ಹಿಮವತ್ ಪರ್ವತವನ್ನು ಏರಿದಂತಹ ನಾನು ಈ ಪರಮ ಪಾತಕದ ರಸಾಂತರಕ್ಕೆ ಪತನವಾಗಿ ಹೋದನಲ್ಲ. ಶಿವ 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 ಶಿವ, ಇನ್ನು ಹೇಗೆ ಮುಖ ತೋರಿಸಲಿ ನನ್ನ ಹಿರಿಯನಿಗೆ? ಈ ಕಾಲಕ್ಕೆ ಕಣ್ಸನ್ನೆ ಮಾಡಿದ ನಿಗ್ಗ ಮುನಿಗಳು ಸುಧರು ಕಿವಿನಗೆ ಸೂದ ವೀಕ್ಷಿಸುದ. ನಗುವುದಕ್ಕೆ ಯಾರು ಆತಂಕ ಪಟ್ಟುಕೊಳ್ಳಬೇಡಿ. ಗಟ್ಟಿಯಾಗಿ ನಗು. ನಿಮ್ಮ ನಗು ಕೈಲಾಸದೆತ್ತರಕ್ಕೆ ಹೋಗಿ ತಲುಪಬೇಕು. ತಂದೆ ತಾಯಿ ಇರುವಂತಹ ಜಾಗಕ್ಕೆ ಪತಿ ಇಲ್ಲದೆ ಬಂದವರಿಗೆ ಏನಾಗುತ್ತದೆ ಸ್ಥಿತಿ, ಅದು ಇಲ್ಲಿ ವೇದ್ಯವಾಗಿದೆ. ನಾನೊಂದು ಕಣ್ಸನ್ನೆ ಮಾಡುವುದೇ ತಡ. ಮುನಿಗಳೆಲ್ಲರೂ ಕೂಡ ಚೆನ್ನಾಗಿ ಅಣಕಿಸಿ ನಗುತ್ತಾ ಇದ್ದಾರೆ. ಮತ್ತಷ್ಟು ನಗುತ್ತಾ ಇರಿ. ನೋಡಿ ಸುಧಾಕರನು ರೋಷದಲ್ಲಿ ತಂದೆಗೆ ನುಡಿದ ನಬುಜಾಕ್ಷಿ. ನಮ್ಮ ಕಥೆಯನ್ನು ಸೂಚಿಸುವುದು ಮತಿಯಂತೆ. ನಮಗೆ ಯಾವ ಕಥೆ ಪ್ರಾಪ್ತವಾಗುತ್ತದೆ ಎನ್ನುವುದನ್ನು ನಿರ್ಧರಿಸುವುದೇ ನಮ್ಮ ಮತಿಯಂತೆ. ಅಂತಹ ನಿನ್ನ ಮತಿ ವಿಕಾರಗೊಂಡಿದೆ ಎಂಬುದು ಈ ನಿನ್ನ ವರ್ತನೆಯಿಂದ ಸ್ಪಷ್ಟವಾಯಿತು. ದುಷ್ಟ ಇಲ್ಲ, ತಂದೆ ಎನ್ನುವಂತಹ ಪ್ರೀತಿಯಿಂದಿಗೆ ಸರ್ವನಾಶವಾಗಿ ಹೋಯಿತು. ಯಜ್ಞ ಎನ್ನುವಂತಹ ಶಬ್ದದ ಅರ್ಥವನ್ನು ತಿಳಿಯದೆ ಇಂತಹ ಪುಣ್ಯ ಕಾರ್ಯದಲ್ಲಿ ತೊಡಗಿಸಿಕೊಂಡೆಯ. ಅರ್ಥ ತಿಳಿಯದೆ ಮಾಡುವಂತಹ ಕರ್ಮ ನಮ್ಮನ್ನೇ ನಾಶಪಡಿಸುತ್ತದೆ ಎನ್ನುವಂತಹ ಸಾಮಾನ್ಯ ಜ್ಞಾನವು ನಿನಗಿಲ್ಲದೆ
ಇದು ನಿನಗೆ ಬಂದಂತಹ ಕೇಡುಗಾಲ. ಕೇವಲ ನೀನು ಮಾತ್ರ ಕೆಟ್ಟದಲ್ವೋ, ನಿನ್ನೊಂದಿಗೆ ಬಂದಿದ್ದಾರಲ್ಲ ನಿನ್ನ ಎಂಜಲನ್ನು ಉಣ್ಣುವುದಕ್ಕೆ ಅಂತಹ ದೇವತೆಗಳನ್ನು ಕಳಿಸಿದೆ. ದಕ್ಷ, ಇದು ನಿನ್ನ ದುರಂತಕ್ಕೆ ನಾದಿ ನೆನಪಿಟ್ಟುಕೋ. ಈಶ ಅವನು ನಿನಗೆ ದೇವನಾಗಿರ್ಬೋದು, ನನಗಲ್ಲ. ಏನೆಂದು ತಿಳಿದುಕೊಂಡು ಮೃತ್ಯು ಮೃತ್ಯುವಿನ ವಶವಾಗಿ ಕೆಟ್ಟ ನಿರಂತರವಾಗಿ ಕುರಿತಾಗಿ ಮೃತ್ಯು ಸ್ವರೂಪೇಣ ಮೃತ್ಯುವಿಗೆ ಮೃತ್ಯು ಎನಿಸಿದಂತಹ ಆ ಮೃತ್ಯುಂಜಯನಿಗೆ ನೀನು ಅವಮಾನಗೈದೆಯ. ಇಚ್ಛಾ, ಕ್ರಿಯಾ, ಜ್ಞಾನ, ನೇತ್ರಗಳುಳ್ಳಂತಹ ನನ್ನವರು ಅವರದಾದಂತಹ ಮೂರನೇ ಕಣ್ಣನ್ನು ತೆರೆದರು ಅಂತಾದರೆ ನೀನು ನಿನ್ನ ಈ ದುಷ್ಟ ಕೂಟ ಸರ್ವನಾಶ ಹೊಂದುತ್ತೀರಿ. ಇನ್ನು ಆ ನಿನ್ನ ಋಷಿಗಳನ್ನ ಬೇಡದ ಮಂತ್ರಗಳನ್ನೆಲ್ಲ ಒದರಿದರಲ್ಲ, ಅವರಿಗೂ ತಕ್ಕುದಾದಂತಹ ಶಾಸ್ತಿಯನ್ನು ನನ್ನವರು ಮಾಡುತ್ತಾರೆ. ಮಾತ್ರವಲ್ಲ, ಯಾವ ದೇವತೆಗಳು ನನ್ನವರಲ್ಲಿ ಬಂದು ತಮ್ಮ ದುರಿತಗಳನ್ನು ನಿವಾರಿಸಿಕೊಳ್ಳುತ್ತಿದ್ದಾರೋ ಅಂತವರು ನಿನ್ನ ಎಂಜಲನ್ನು ತಿಂದು ಆಡಿದ್ರಲ್ಲ, ಅವರಿಗೂ ತಕ್ಕ ಶಾಸ್ತಿಯನ್ನು ನಮ್ಮವರು ಮಾಡುತ್ತಾರೆ. ನೆನಪಿಟ್ಟುಕೋ. ನೀನೇನೇ ಹೇಳಿದ್ರು ಲೋಕ ನಿನ್ನನ್ನು ಗುರುತಿಸುವುದು ನನ್ನ ಸರಕು ನಿನ್ನಿಂದಾಗಲೇ ಈಚೆಗೆ ಸುಡುವುದು ಲಕ್ಷ ಮಗರು ಪಿನಾಟಿ ಅಂತ ಶರೀರವೆಂಬರು ಲೋಕ ಜನರು. ಸಾಕು. ದಕ್ಷನ ಮಗಳು ದಾಕ್ಷಾಯಣಿ ಎನ್ನುವಂತಹ ಹೆಸರೇ ಸಾಕು. ನಿನ್ನಿಂದಾದಂತಹ ದೇಹ ಎನ್ನುವಂತಹ ಈ ನಿನ್ನ ಗರ್ವ ಈ ಕ್ಷಣದಲ್ಲಿ ಈ ಪರಿಸರದಲ್ಲಿ ಇನ್ನೇ ಕೊನೆಯಾಗಬೇಕು. ಬಹುಶಃ ಇದು ನನ್ನವರ ಸಂಕಲ್ಪವೇ ಇರಬೇಕು. ಅವರ ಸಂಕಲ್ಪವೇ ನನ್ನನ್ನು ಇಲ್ಲಿಗೆ ಹೊತ್ತು ತಂದಿರಬೇಕು. ದಾಕ್ಷಾಯಣಿ ಎನ್ನುವಂತಹ ಗಂಟರಲ್ಲಿ ಬಿಸಿಯ ನುಣ್ಣನು ದಕ್ಷ ಎನ್ನುವಂತಹ ಯಾವ ಪ್ರತೀತಿ ಇತ್ತೋ ಆ ಗಂಟಲನ್ನು ಕತ್ತರಿಸುವ ಕತ್ತಿಯನ್ನಾಗಿಸಿ ನನ್ನವರು ಇಲ್ಲಿಗೆ ಕಳುಹಿಸಿರಬೇಕು. ಯಾಕೆ ಬಲ್ಲೆಯ? ಶಿವನ ದ್ವೇಷದಿಂದ ನೀನು ಮಾಡಿದಂತಹ ನಿನ್ನ ಸಂಕಲ್ಪದಿಂದ ಮಾಡಿದಂತಹ ಯಜ್ಞ ನೀನು ಮಾಡಿದ್ದು ಎಲ್ಲವೂ ನಾಶ ಆಗಬೇಕು ಎನ್ನುವಂತಹ ಉದ್ದೇಶದಿಂದ ಮಾತ್ರವಲ್ಲ, ಇಂದಿನ ದಿವಸ ನಿನ್ನ ಸಂಕಲ್ಪದಿಂದ ಮಾಡಿದಂತಹ ಯಜ್ಞವು ನಾಶವಾಗುತ್ತದೆ. ನಿನ್ನ ಸಂಕಲ್ಪದಿಂದ ಹುಟ್ಟಿದಂತಹ ಈ ದಾಕ್ಷಾಯಣಿ ಎನ್ನುವಂತಹ ಭೌತಿಕ ಶರೀರವು ನಾಶವಾಗುತ್ತದೆ, ನಾಶ ಆಗಬೇಕು ಕೂಡ. ಹೌದು, ಲೋಕ ಕಲ್ಯಾಣಕ್ಕಾಗಿ ನಮ್ಮವರು ಪಿನಾಕ ಧನುಸನ್ನು ಎತ್ತಿ ಬರುವ ಪಿನಾಕಿ ಅರ್ಧ ಶರೀರ ಹೌದು ಅಂತಾದರೆ ಆ ಹೆಸರಿನಿಂದಲೇ ಜಗತ್ತು ನನ್ನನ್ನು ಗುರುತಿಸ್ತದೆ ಹೊರತು ನಿನ್ನಿಂದಾದಂತಹ ಈ ಅಪತ್ಯದ ದೇಹವನ್ನು ಸುಡುತ್ತೇನೆ. ಅಗ್ನಿ ಆಕೆಯನ್ನು ಸ್ಪರ್ಶಿಸಕೂಡದು. ಯಾರಿಗೆ ಬೇಕು ನಿನ್ನ ಆಜ್ಞೆ? ದೇಹ ಅರಳಾಗುತ್ತಿ ಕೊಟ್ಟು 5 ದಿನ ಅವಳು ಶಿವಪದವ ದಕ್ಷ, ಆ ನಿನ್ನ ಎಂಜಲನ್ನು ಉಂಡಂತಹ ಅಗ್ನಿಯ ಹಂಗೆ ಹಾಕುವ ನನಗೆ ನನ್ನವರ ದಯೆ ಉಂಟು. ಕಾಯೇನ ವಾಚ ಮನಸ ತ್ರಿಕರಣ ಪೂರ್ವಕವಾಗಿ ನಾನು ನನ್ನವರನ್ನು ಸೇವಿಸಿದ ಹೌದು ಅಂತಾದ್ರೆ ನನ್ನೊಳಗಿನ ಬೆಂಕಿಯೇ ನನ್ನನ್ನು ಸುಟ್ಟು ಭೂತವನ್ನಾಗಿಸ್ತದೆ ಹೊರತು ಇನ್ನಿನ್ನಾದಂತಹ ದೇಹ ಅವರನ್ನು ಸೇರುವುದಿಲ್ಲವೋ. ಕಾಲಾಂತರದಲ್ಲಾದರೂ ಈ ದೇಹವನ್ನು ಸುಟ್ಟು ನಮ್ಮವರನ್ನು ನಾನು ಸೇರಿಕೊಳ್ಳುತ್ತೇನೆ. ನೋಡುತ್ತೀಯೋ ಇದೋ ಆಚಮನವನ್ನು ಗೈದವಳಿದ್ದೇನೆ. ಪಂಚೇಂದ್ರಿಯಗಳನ್ನು ಮನಸ್ಸಲ್ಲಿ ಕೇಂದ್ರೀಕರಿಸಿಕೊಂಡು ಯೋಗಾಗ್ನಿಯಲ್ಲಿ ಅಂತರಂಗದಲ್ಲಿ ಉತ್ಪತ್ತಿಗೊಳಿಸಿ ಇದೋ ದಕ್ಷ ನಿನ್ನದಾದಂತಹ ದೇಹವನ್ನು ಸುಡುತ್ತೇನೆ. ದಕ್ಷನ ಮಗಳು ದಾಕ್ಷಾಯಣಿ ಎನ್ನುವಂತಹ ಪರಮ ಪಾತಕವನ್ನೇ ಸುಡುತ್ತೇನೆ. ನೋಡು ದಕ್ಷ, ನೋಡು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹರ ಹರ
ಮಾಡಬೇಕಾಗಿಲ್ಲ. ಇವಳು ಹೊಕ್ಕ ಮನೆ ಮಸಣವಲ್ವೇ? ಈಗ ಹುಟ್ಟಿದ ಮನೆಯನ್ನು ಒಂದು ಕ್ಷಣ ಮಸಣ ಮಾಡಿದ. ಮತ್ತೆ ನಿಮ್ಮ ಚಪ್ಪಾಳೆಯಿಂದ ನನಗೆ ಬಹಳ ಸಂತೋಷ ಆಯಿತು. ತಂದೆ ಹೇಳಿದ ಹಾಗೆ ಕೇಳದ ಮಗಳಿಗೆ ಎಂತಹ ಸ್ಥಿತಿ ಬಂತು ಅದನ್ನು ಕಂಡು ನಿಮಗೂ ಸಂತೋಷ ಆಗಿರ್ಬೋದಲ್ಲ. ಬಹಳ ಸಂತೋಷ ಆಗಿದೆ. ಯಾಗ ಇನ್ನು ಮುಂದುವರಿಲಿಕ್ಕಿದೆ. ಎಲ್ಲ ಶುದ್ಧವಾದ ನಂತರ ಮುಂದುವರಿಯುತ್ತದೆ. ನಾರದರು ಬಂದು ಹೇಳಿದ್ದಾದರೂ ಏನು? ನನ್ನೊಡತಿ ಗೌರಿ ಯೋಗಾಗ್ನಿಯಿಂದಲೇ ದೇಹತ್ಯಾಗವನ್ನು ಮಾಡಿದಳಿ. ತಾನು ಹುಟ್ಟಿದ ಮನೆಯಲ್ಲಿ ತನ್ನವರಿಂದಲೇ ಆಘಾತಗೊಳ್ಳುವ ಹಾಗಾಯಿತು. ಇಲ್ಲ, ಪ್ರಕೃತಿಯೇ ಇಲ್ಲದ ಪುರುಷನಿಗೆ ಇನ್ನೆಲ್ಲಿಯ ನಮಕಾರ. ಸತಿ ಇಲ್ಲದ ಈ ಈಶ ಇನ್ಯಾವುದಕ್ಕೆ ಅಂಜಬೇಕು? ನಾನೇನು ಮಾಡುವೇನು ಗೊತ್ತೇ? ದಿವ್ಯ ಸಮಸ್ತ ಲೋಕವು ನಾಶವಾಗಿ ಹೋಗಬೇಕು. ಕುಲಾಚಲಗಳು ಪುನಮೇಲಾಗಲಿ, ಸಪ್ತ ಶರದಿಗಳು ಬತ್ತಿ ಹೋಗಲಿ. ಅಷ್ಟೇ ಅಲ್ಲ, ಇದೋ ನನ್ನ ಶಿರದ ಮೇಲ್ಭಾಗದಲ್ಲಿರುವಂತಹ ಜಟೆಯನ್ನು ಕಿತ್ತು ನೆಲಕ್ಕೆ ಅಪ್ಪಳಿಸುತ್ತೇನೆ. ಯಾರು ನಾನು? ನನ್ನ ಜನನ ಯಾರಿಂದಾಯಿತು? ನನ್ನ ಹೆಸರೇನು? ಒಂದು ಅರ್ಥವಾಗುತ್ತಿಲ್ಲ. ಅರ್ಥ ಇತ್ತ ಸುತ್ತಮುತ್ತ ಎಲ್ಲೆಡೆ ನೋಡಿದೆ, ಯಾರನ್ನೂ ಕಾಣಿಸುತ್ತಾ ಇಲ್ಲ. ಯಾರಲ್ಲಿ ಮಾತನಾಡಬೇಕು ಎಂದು ಗೊತ್ತಾಗುತ್ತಾ ಇಲ್ಲ. ಹೊಟ್ಟೆಯಲ್ಲಿ ಏನೋ ತಳಮಳ ಹಸಿವು. ತೆಗೆದುಕೋ ಈ ಪಾರಡಿ. ಹೊಟ್ಟೆ ತುಂಬ ಆಯಿತು, ಹಸಿವೆ ಹೋಗಿದೆ. ಈಗ ಹೇಳು, ನನ್ನ ಹಸಿವೆ ನೀಗಿಸಿದವನು ನೀನು ಯಾರು? ನನ್ನ ಈ ಜನನಕ್ಕೆ ಕಾರಣ ಯಾರು? ನನ್ನ ಹೆಸರೇನು? ನನ್ನ ಕೆಲಸ ಏನು? ಹೇಳಬೇಡ.
ಅವಮಾನಿಸಿದಾಗ ನೀನು ಜನಿಸಿದವನಿದ್ದಿ. ಓ ನನ್ನ ವೀರತ್ವವನ್ನೇ ಭದ್ರವಾಗಿ ಪಡೆದು ನೀನು ಜನಿಸಿದ ಕಾರಣ ಲೋಕಮುಖದಲ್ಲಿ ವೀರಭದ್ರ ಎಂಬುದಾಗಿ ವೀರಭದ್ರ. ನನ್ನ ಸಿಟ್ಟಿಗೆ ಕಾರಣ. ನನ್ನನ್ನು ವಿಯಾಗಿ ಅಪ್ಪಿಕೊಳ್ಳುವಲ್ಲಿ ನೀನು ನಮ್ಮನೂ ಜೊತೆಯಾಗಿರಬೇಕಾಗಿತ್ತು. ಓ ಆದರೆ ಆಕೆ ನಮ್ಮೊಂದಿಗಿಲ್ಲ. ಆಕೆಯು ದೇಹವನ್ನೆಡಲಿ ಹೋಗುವುದಕ್ಕೆ ಮುಖ್ಯವಾದ ಕಾರಣ ಆಕೆಯ ತಂದೆಯಾದಂತಹ ದಕ್ಷ ಆತನನ್ನು ಕೊಲ್ಲುವ ಲಕ್ಷ್ಯಕ್ಕೆ ಸಾಧ್ಯವ ಈಶ್ವರ ಯಾಗವನ್ನು ಕೈಗೊಂಡಂತಹ ಆ ಶಿವದ್ವೇಷಿಗೆ ತಕ್ಕ ಶಾಸ್ತಿ ಮಾಡಬೇಕು. ರುಂಡವನ್ನು ಮುಂಡದಿಂದ ಬೇರ್ಪಡಿಸಿ ಮಗನೇ. ಅಷ್ಟೇ ಅಲ್ಲ, ನಿನ್ನಮ್ಮನನ್ನ ಅಪಹಾಸ್ಯ ಬೈದಂತಹ ಭೃಗುವೇ ಮೊದಲಾದ ಮುನಿಗಳ ಜತೆ ಹಲ್ಲುಗಳನ್ನು ಕಿತ್ತು ಕೈಗೊಳ್ಳುವಂತ ಆ ಯಾಗವನ್ನು ಧ್ವಂಸಗೊಳಿಸಿ ಮಗನೇ, ಧ್ವಂಸಗೊಳಿಸಿ. ನಾನು ಜಗತ್ತನ್ನು ಕಾಣುವ ಮೊದಲೇ ನನ್ನ ಅಮ್ಮನ ಸಾವಿಗೆ ಕಾರಣನಾದನೆ. ಆತನನ್ನು ಸುಮ್ಮನೆ ಬಿಡುವುದಿಲ್ಲ, ಸುಮ್ಮನೆ ಬಿಡುವುದಿಲ್ಲ. ನನ್ನ ಹುಟ್ಟು ಆತನ ನಾಶಕ್ಕೆ ಕಾರಣ ಎಂದಾದ ಮೇಲೆ ಇನ್ನು ತಡ ಮಾಡುವುದಿಲ್ಲ. ಕೊಡುವ ಪುಣೆಯನ್ನು, ಕೊಡುವ ಪುಣೆಯನ್ನು. ಪಿತಾಜ್ಞೆಯನ್ನು ಪಡೆದದಾಯಿತು. ಇದೀಗ ನೇರವಾಗಿ ನಾನು ಪ್ರಾಚೀನ ಬಾರಿಗೆ ದಕ್ಷಿಣ ಯಜ್ಞಶಾಲೆಗೆ ತೆರಳಬೇಕಾಗಿದೆ. ತೆರಳಿ ಬಂದು ನೋಡ್ತಾ ಇದ್ದೇನೆ, ಇದೇನಿದು ಎಲ್ಲ ದೇವಾನು ದೇವತೆಗಳು ಒಂದು ಸೇರಿದ್ದಾರೆ. ಆ ಪಾಪಿ ದಕ್ಷ ಮಾಡಿದಂತಹ ಯಜ್ಞದ ಹವಿಸ್ಸನ್ನುಂಡು ಸೊಕ್ಕಿನಿಂದ ಕೊಬ್ಬಿದ್ದಾರೆ. ಇವರೆಲ್ಲರೂ ಒಡಲು ಓಡಿಸಿದ್ದೇನೆ. ಯಾರು ನನ್ನ ಅಮ್ಮ ಯೋಗಾಗ್ನಿಯಲ್ಲಿ ಸಾಯುತ್ತಿರಬೇಕಾದರೆ ಕೈ ತಟ್ಟಿ ನಗುತ್ತಿದ್ದರು, ಅವರ ಕೈಯನ್ನೇ ಮುರಿದಿದ್ದೇನೆ, ಹಲ್ಲನ್ನು ಕಿತ್ತಿದ್ದೇನೆ, ಜುಟ್ಟನ್ನು ಕಿತ್ತು ದೂರ ಎಸೆದಿದ್ದೇನೆ. ಇನ್ನು ಯಾರು ಸಿಗುತ್ತಾರೋ ನೋಡುತ್ತೇನೆ. ಪರಮೇಶ್ವರನ ಇನ್ನೊಂದು ಹೊಸ ಸೃಷ್ಟಿಯಂತೆ ವೀರಭದ್ರನೆಂಬವನಂತೆ ಏನು ಮಾಡಿದ ಯಾಗ ಶಾಲೆಯನ್ನು ಹೊಕ್ಕಿದ್ದಾನೆ. ದೇವೇಂದ್ರಾದಿ ಸುಮನಸರನ್ನೆಲ್ಲ ಹೊಡೆದಾಡಿಸಿದ್ದಾನೆ. ಯಾಗವನ್ನು ಹಾಳು ಬೆಳಗಿದ್ದಾನೆ. ಇನ್ನೂ ಹೆಚ್ಚಿನ ಅನ್ಯಾಯವನ್ನು ಮಾಡುವ ಮೊದಲು ಆತನನ್ನು ಎದುರಿಸುವುದಕ್ಕಾಗಿ ನಾನೇ ಮುಂದುವರಿಯುತ್ತೇನಂತೆ.
ನಾನು ಮಾಡುತ್ತಿರುವಂತಹ ಯಾಗ ಇದು ಲೋಕ ಕಲ್ಯಾಣಕ್ಕಾಗಿ ಮಾಡುತ್ತಿರುವಂತಹ ಯಾಗ. ಓಹೋ. ಇಂತಹ ಯಾಗವನ್ನು ಹಾಳು ಮಾಡಿದವರು ಏನಾಗುತ್ತಾರೆ ಗೊತ್ತೇ? ಪಾಷಂಡಿಗಳಾಗುತ್ತಾರೆ. ನಮ್ಮವರನ್ನೆಲ್ಲ ಧೃತಿಗೈಸಿದೆಯಾ? ಅಧ್ವರ್ಯಗಳನ್ನು ಓಡಿಸಿದೆಯಾ? ದೇವೇಂದ್ರಾದಿ ಸುಮನಸರನ್ನು ಮತ್ತು ಅಂಟಿಸಿಕೊಂಡು ಹೋಗುದೆಯಾ? ಋಷಿ ಮುನಿಗಳ ಗಡ್ಡ ಮೀಸೆಯನ್ನು ಕಿತ್ತು ಹಾಕಿದೆಯಾ? ಜುಟ್ಟಿಗೆ ಕತ್ತಿಯನ್ನಿಕ್ಕಿದೆಯಾ? ಎಲ್ಲ ದುಷ್ಟನೇ, ದೌರ್ಷ್ಟ್ಯವನ್ನು ಮೆರೆಯುತ್ತಿರುವಂತಹ ನಿನ್ನನ್ನು ಇನ್ನು ಮುಂದೆ ಜೀವ ಸಹಿತ ಈ ಲೋಕದಲ್ಲಿ ಉಳಿಯುವುದಕ್ಕೆ ಬಿಡುವುದಕ್ಕಿಲ್ಲ. ನಿನ್ನನ್ನು ಕಡಿದು ನಿನ್ನ ಎಲ್ಲವೋ ದಕ್ಷ, ನಿನಗೆ ಹೋಗುವ ಕಾಲ ಬಂದಿದೆ. ಯಾರಿಗೆ ನೋಡಿ ವಿನಾಶಕಾಲ ವಿಪರೀತ ಬುದ್ಧಿ. ಆಹಾ ನನ್ನ ಅಪ್ಪನಾದಂತ ಪರಶಿವನನ್ನು ಅವಮಾನಿಸಿದೆಯ? ಸ್ವಾರ್ಥದಿಂದ ದ್ವೇಷದಿಂದ ಯಜ್ಞವನ್ನು ಮಾಡ್ತಾ ಇರುವೆಯ? ನನ್ನ ಅಮ್ಮ ಬಂದಾಗ ಆಕೆಯನ್ನು ಅವಮಾನಿಸಿದೆಯ? ಹೌದು. ಹಾಗೆಯೇ ಅವಮಾನಿಸಿದಾಗ ಕೈ ತಟ್ಟಿ ನಗುತ್ತಿದ್ದಂತ ನಿನ್ನ ಈ ದೇವತೆಗಳು ಋಷಿ ಮುನಿಗಳು ಅವರನ್ನು ಹೊಡೆದೊಡಿಸಿದ ತಪ್ಪಾಗಿದೆಯಾ? ಹಿಂಸೆ ಮಾಡಿದ್ದೆಯಾ? ನಿನ್ನನ್ನು ಕೊಲ್ಲುವುದಕ್ಕೆ ಹಿಂದೆ ನನ್ನ ಸೃಷ್ಟಿಯಾಗಿದೆ. ಇನ್ನು ತಡ ಮಾಡುವುದಿಲ್ಲ. ಈಗ ನಿನ್ನ ಶಿರವನ್ನು ಕೊಂದು ಕಡಿದು ನಿನ್ನ ಈ ಯಜ್ಞಕ್ಕೆ ಆಹುತಿಯನ್ನಾಗಿ ಕೊಡ್ತೇನೆ. ಬಾಂಬೆ ಬಾಂಬೆ ಶಿರವನ್ನು ಕೊಯ್ದು ಕದುವಿಂದ ಕ್ಷಣವೇ ಹೋಮವನ್ನು ಮಾಡುವುದ ರಕ್ಷಿಸಿದ ಬೆಳೆದವರ ಸಮಯ ಇತ್ತು ಹಂತದಲ್ಲಿ. ಅಪ್ಪನಿಗೆ ಕೊಟ್ಟ ಮಾತನ್ನು ನೆರವೇರಿಸಿದ್ದೇನೆ. ಆತನ ಶಿರವನ್ನು ಕಡಿದು ಆತನೇ ಹೋಮಿಸುತ್ತಿದ್ದಂತ ಇದೇ ಯಜ್ಞಕುಂಡಕ್ಕೆ ಆಹುತಿಯನ್ನಾಗಿಸಿದ್ದೇನೆ. ಇನ್ನು ತಡ ಮಾಡುವುದಿಲ್ಲ. ನಾನು ಮಾಡಿದಂತ ಈ ಸಾಧನೆಯನ್ನು ನನ್ನಪ್ಪನಿಗೆ ತಿಳಿಸುವುದಕ್ಕಾಗಿ ಕೈಲಾಸಕ್ಕೆ ತೆರಳುತ್ತೇನಂತೆ. ಕೈಲಾಸಕ್ಕೆ ತೆರಳುತ್ತೇನೆ. ಕೈಗೊಂಡಂತಹ ಪೂರ್ಣವಾದ ಯಜ್ಞ ಪೂರ್ಣವಾಗಬೇಕು. ಮೊದಲಿನ ಶಾಂತ ಸಾತ್ವಿಕ ವಾತಾವರಣ ಮೂಡಬೇಕು ಎಂಬ ಕಾರಣಕ್ಕೆ ಬೇಕಾಗಿ ಎಲ್ಲರೂ ಸುಲಭ ಮುಖ್ಯರೆಲ್ಲರೂ ಮಧುಮಜನನ್ನು ಮೊರೆ ಹೊತ್ತು ಅವಳನ್ನು ಜೊತೆಗೂಡಿ ಕೈಲಾಸಕ್ಕೆ ಆಗಮಿಸಿದರು. ಇನ್ನು ರೋಷಾಗ್ನಿಯನ್ನೇ ಹೊರಸೂಸುತ್ತಿದ್ದಂತಹ ನನ್ನನ್ನು ಬೇಡಿಕೊಳ್ಳಲಾಗಿ ನಾನು ಅವರ ಜೊತೆಗೂಡಿ ಪ್ರಾಚೀನ ಬರಹಿಯ ಯಾಗಶಾಲೆಯನ್ನು ಪ್ರವೇಶಿಸಿದೆ. ರಕ್ಷಿಸಿದ ಜನೌಹವನ್ನು ನನ್ನ ಯೋಗ ಸಾಮರ್ಥ್ಯದಿಂದಲೇ ಬದುಕಿಸಿದೆ. ಮುಂದಕ್ಕೆ ಆಡಿದ ಉಂಡವನ್ನು ಮರುಜೋಡಿಸಿ ಮತ್ತೆ ಜೀವವನ್ನು ಕರುಣಿಸಿದೆ. ಎಲ್ಲರೂ ವಿಷ್ಣುವನ್ನು ಬೇಡಿಕೊಳ್ಳಲಾಗಿ ಆತನು ಪ್ರತ್ಯಕ್ಷನಾದ. ತ್ರಿಮೂರ್ತಿಗಳ ಆದೇಶದ ಮೇರೆಗೆ ದಕ್ಷನು ಅಪೂರ್ಣವಾದ ಯಜ್ಞವನ್ನು ಸಂಪೂರ್ಣವಾಗಿ ಶಾಂತವಾಗಿ ವಿದ್ಯುಕ್ತವಾಗಿ ನೆರವೇರಿಸಿದ. ಎಲ್ಲವೂ ಮಂಗಳಮಯವಾಗಿ ನೆರವೇರಿದಾಗ ತಾಯಿ ಶಾರದಾಂಬೆಗೆ ವಂದಿಸಿಕೊಳ್ಳುತ್ತಾ ಉಭಯತ್ರಯ ಗುರುವರಿಗೂ ಕೂಡ ಸಾಷ್ಟಾಂಗವೆರಗುತ್ತಾ ಇಂದು ಯಕ್ಷಕಲಾ ತಂಡ ಸುರತ್ಕಲ್ ನಾವು ಈ ಒಂದು ಅದ್ಭುತವಾದಂತಹ ವೇದಿಕೆಗೆ ಬಂದು ನಮ್ಮದಾದಂತಹ ಒಂದು ಕಲೆಯನ್ನು ಪ್ರದರ್ಶಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟವರು ಇಲ್ಲಿಯ ಮಹಿಮಾನ್ವಿತರಾದಂತಹ ವ್ಯವಸ್ಥಾಪಕರು, ಆಡಳಿತದ ಅಧಿಕಾರಿಗಳು, ನಿರ್ವಾಹಕರು ಇವರೆಲ್ಲ ನಮ್ಮ ಮನವಿಗೆ ಸ್ಪಂದಿಸಿದ್ದಾರೆ. ನಮಗೆ ಈ ಒಂದು ವಿಶೇಷವಾದಂತಹ ಶಾರದೀಯ ಸನ್ನಿಧಿಯಲ್ಲಿ ಇಂತಹ ಒಂದು ಕಲೆಯನ್ನು ಪ್ರದರ್ಶಿಸುವುದಕ್ಕೆ, ಪುರಾಣದ ಒಂದು ಕಥೆಯನ್ನು ಇಲ್ಲಿ ಪ್ರದರ್ಶಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ತಂಡದ ಪರವಾಗಿ ಅನಂತ ವಂದನೆಗಳನ್ನು, ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಜೊತೆಗೆ ನಮಗೆ ಪ್ರಾಯೋಜಕರಾಗಿ ಬಂದವರು ಸದಾಶಿವ ಹೊಳ್ಳ ಹಾಗೂ ಶ್ರೀಯುತ ಮಹಾಬಲೇಶ್ವರ್ ಅವರು. ಇವರೀರುವರಿಗೂ ಕೂಡ ನಾವು ಮತ್ತೊಮ್ಮೆ
ತಲೆಬಾಗಿ ವಂದಿಸಿಕೊಳ್ಳುತ್ತಾ ಇದ್ದೇವೆ. ಹಾಗೆಯೇ ಇಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸುವುದಕ್ಕೆ ನಮಗೆ ಸಂಪೂರ್ಣ ಸಹಕಾರ ಕೊಟ್ಟು ಇಲ್ಲಿಯ ಆಡಳಿತ ಅಧಿಕಾರಿಗಳನ್ನೆಲ್ಲ ಸಂಪರ್ಕಿಸಿ ಬೇಕಾದಂತಹ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಿದವರು ನಮ್ಮವರೇ ಆದಂತಹ ಪಿ ಪುರುಷೋತ್ತಮ ಹೆಬ್ಬಾರವರು. ಅವರಿಗೂ ಕೂಡ ನಾವೆಲ್ಲರೂ ಹೃದಯ ತುಂಬಿ ನಮಸ್ಕರಿಸ್ತಾ ಇದ್ದೇವೆ, ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಸಮಾಗಮಿಸಿರುವಂತಹ ಸಮಸ್ತ ಸಹೃದಯರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಸತ್ಪ್ರೇಮ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಇಂದಿನ ಈ ಒಂದು ದಕ್ಷಾಧ್ವರ ಎಂಬಂತಹ ಯಕ್ಷಗಾನ ತಾಳಮದ್ದಳೆ ಈ ಒಂದು ರೂಪವನ್ನು ಪಡೆಯಬೇಕಾದ್ರೆ ಅದಕ್ಕೆ ಕಾರಣಕರ್ತರಾದವರು ನಮ್ಮ ಬೆನ್ನ ಹಿಂದೆಯೇ ಇದ್ದುಕೊಂಡು ಯಾವಾಗಲೂ ನಮ್ಮನ್ನು ಬೆಂಗಾವಲಾಗಿ ಕಾಯುತ್ತಾ ಭಾಗವತಿಕೆಯನ್ನು ಮಾಡ್ತಾ ನಮ್ಮನ್ನು ಪ್ರೋತ್ಸಾಹಿಸಿ ನಮ್ಮಲ್ಲಿ ಇನ್ನಷ್ಟು ಮತ್ತಷ್ಟು ಉತ್ಸಾಹ ಉಂಟಾಗುವಂತೆ ಮಾಡಿದಂತಹ ಬಲಿಪ ಪರಂಪರೆಯ ತೆಂಕುತಿಟ್ಟಿನ ಪ್ರಖ್ಯಾತ ಭಾಗವತರು ಪ್ರಸಂಗಕರ್ತರು ಆದಂತಹ ಶ್ರೀಯುತ ಬಲಿಪ ನಾರಾಯಣ ಭಾಗವತರ ಅಳಿಯ ಶ್ರೀಯುತ ಪುಂಡಿಕಾಯಿ ಗೋಪಾಲಕೃಷ್ಣ ಭಟ್ರು ಅವರದೇ ಧ್ವನಿಯಲ್ಲಿ ಹಾಡಿ ನಮ್ಮನ್ನೆಲ್ಲ ಪುನೀತಗೊಳಿಸಿದ್ದಾರೆ. ಪ್ರಾಯಶಃ ಅವರ ಬಗ್ಗೆ ಗೊತ್ತಿರುವವರು ಅದರ ಸವಿಯನ್ನು ಈಗಾಗಲೇ ಅನುಭವಿಸಿರಬಹುದು. ಅಂತಹ ಭಾಗವತರಿಗೆ ನಾವೆಲ್ಲರೂ ನಮ್ಮ ಯಕ್ಷಕಲಾ ತಂಡದವರು ಉದ್ದಂಡ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ನಮ್ಮನ್ನು ತಿದ್ದಿ ತೀಡಿ ಪ್ರೋತ್ಸಾಹಿಸುತ್ತಾ ಎಡವಿದಲ್ಲಿ ಮತ್ತೆ ನಮ್ಮನ್ನು ಎಬ್ಬಿಸುತ್ತಾ ಮುನ್ನಡೆಸುವವರು ಶ್ರೀಯುತ ಮುರಾರಿ ಕಡಂಬಳಿತ್ತಾಯರು. ಇವರು ಮದ್ದಳೆ ವಾದನದಲ್ಲಿ ಸಹಕರಿಸುವುದರ ಜೊತೆಗೆ ನಮ್ಮನ್ನು ಕಥಾಭಾಗದಲ್ಲಿ ಮುನ್ನಡೆಸಿಕೊಂಡು ಹೋಗುತ್ತಾ ಇದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಚೆಂಡೆ ವಾದನದಲ್ಲಿ ನಮ್ಮೊಂದಿಗೆ ಸಹಕರಿಸುವಂತಹ ಹುಡುಗ ಶಿಖಿನ್ ಶರ್ಮಾ ಇವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾದಂತಹ ನಮನಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ಚಕ್ರತಾಳದಲ್ಲಿ ಸಹಕರಿಸುವವರು ನಿಮಗೆಲ್ಲರಿಗೂ ಗೊತ್ತಿರಬಹುದು, ನನ್ನ ಮಾವನ ಮಗ ಆರ್ ರಾಮಚಂದ್ರ ರಾವ್, ವಿಜ್ಞಾನಿ ಸೈಂಟಿಸ್ಟ್, ಬೆಂಗಳೂರಿನ ಒಂದು ಇಸ್ರೋ ಕಂಪನಿಯಲ್ಲಿ ಅತ್ಯುನ್ನತ ಅಧಿಕಾರದಲ್ಲಿ ಇರುವವರು. ಯಕ್ಷಗಾನ ಅಂದ್ರೆ ಬಹಳ ಇಷ್ಟ, ಬಹಳ ಪ್ರೇಮ. ಹಾಗಾಗಿ ನಾವು ಬೆಂಗಳೂರಿಗೆ ಬಂದಾಗಲೆಲ್ಲ ನಮ್ಮೊಂದಿಗೆ ಬೆಂಗಾವಲಲ್ಲಿ ಇದ್ದುಕೊಂಡು ನಮ್ಮನ್ನು ಪ್ರೋತ್ಸಾಹಿಸ್ತಾ ಚಕ್ರತಾಳವನ್ನು ನುಡಿಸುತ್ತಾ ನಮ್ಮನ್ನು ಹರಸಿದ್ದಾರೆ, ಹಾರೈಸಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಜೊತೆಗೆ ನೀವು ಪ್ರೇಕ್ಷಕರು, ವೀಕ್ಷಕರು, ಪರೀಕ್ಷಕರು, ಜೊತೆಗೆ ನಮ್ಮವರು ಹಲವರು, ಉಳಿದವರು ನಮ್ಮವರಲ್ಲ ಎಂಬ ಅರ್ಥ ಅಲ್ಲ. ಪರಿಚಯದವರು ಹಲವರು, ಪರಿಚಯ ಇಲ್ಲದ ಅಪರಿಚಿತರು ಇನ್ನು ಕೆಲವರು. ನಿಮಗೆಲ್ಲರಿಗೂ ಕೂಡ ನಾವು ಮತ್ತೊಮ್ಮೆ ಮಗದೊಮ್ಮೆ ಶಿರವಾಗಿ ವಂದಿಸಿಕೊಳ್ಳುತ್ತಾ ಇದ್ದೇವೆ. ಮುನ್ಮೇಳದಲ್ಲಿದ್ದವರು ನಮಗೆ ನಾವೇ ವಂದನೆಗಳನ್ನು ಸಲ್ಲಿಸಿಕೊಳ್ಳುವುದಲ್ಲ, ಆದರೂ ಉಳಿದವರಿಗೆ ನನ್ನ ವೈಯಕ್ತಿಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನಮ್ಮ ಈ ಧನ್ಯವಾದ ಸಮರ್ಪಣಾ ಕಾರ್ಯ ಜೊತೆಗೆ ಸುಬ್ರಹ್ಮಣ್ಯ ಭಟ್ಟಣ್ಣನವರು ಹಾಗೆ ಪ್ರಕಾಶಣ್ಣನವರು ಇವರೆಲ್ಲ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ದೇವರ ದಯದಿಂದ, ಶಾರದೆಯ ಅನುಗ್ರಹದಿಂದ ಈ ಒಂದು ಕಾರ್ಯ, ಈ ಒಂದು ತಾಳಮದ್ದಳೆ ಅತ್ಯಂತ ಉತ್ತಮ ರೀತಿಯಲ್ಲಿ ಮೂಡಿ ಬಂತು ಅಂತ ನಾನು ಭಾವಿಸ್ತೇನೆ. ಮುಂದೆಯೂ ಕೂಡ ಇಲ್ಲಿಯ ಎಲ್ಲ ಆಡಳಿತಾಧಿಕಾರಿಗಳು, ಪದಾಧಿಕಾರಿಗಳು ನಮ್ಮನ್ನು ಇದೇ ನಿಟ್ಟಿನಲ್ಲಿ ಪ್ರೋತ್ಸಾಹಿಸ್ತಾ ಮತ್ತೊಮ್ಮೆ ಮಗದೊಮ್ಮೆ ಅವಕಾಶವನ್ನು ಕೊಟ್ಟರೆ ಆ ತಾಯಿಯ ಸೇವೆಯನ್ನು ಮಾಡಲಿಕ್ಕೆ ನಾವು ಬರ್ತೇವೆ ಅಂತ ನಿಮ್ಮ ಹತ್ರ ಮತ್ತೊಮ್ಮೆ ಕೇಳಿಕೊಳ್ಳುತ್ತಾ, ವಿನಂತಿಸಿಕೊಳ್ಳುತ್ತಾ, ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದವರೆಲ್ಲರಿಗೂ, ಜೊತೆಯಲ್ಲಿ ಇರುವವರಿಗೂ, ಆಲಿಸಿದವರಿಗೂ, ಧ್ವನಿಯಾದವರಿಗೂ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸಾಷ್ಟಾಂಗ ಪ್ರಣಾಮಗಳು, ನಮನಗಳು. ಜೈ ಹಿಂದ್. ದಕ್ಷಾಧ್ವರ ಎನ್ನುವಂತಹ ಆಖ್ಯಾನವನ್ನ ತಾಳಮದ್ದಲೆಯ ರೂಪದಲ್ಲಿ ಪ್ರಸ್ತುತಪಡಿಸಿದ ಯಕ್ಷಕಲಾ ಮಹಿಳಾ ತಂಡ ಸುರತ್ಕಲ್ನ ಎಲ್ಲ ಕಲಾವಿದರಿಗೆ ಶ್ರೀಮಠದ ಪರವಾಗಿ ವಂದನೆಗಳು. ಶ್ರೀಮಠದ ಪ್ರಸಾದವನ್ನ ಮ್ಯಾನೇಜರ್ ಸುಬ್ರಹ್ಮಣ್ಯ ಭಟ್ರು ನೀಡಬೇಕು, ಕಲಾವಿದರು ಸ್ವೀಕರಿಸಬೇಕಾಗಿ ವಿನಂತಿ. ಭಾಗವತಿಕೆಯಲ್ಲಿ ಶ್ರೀ ಗುಂಡಿಕಾಯಿ ಗೋಪಾಲಕೃಷ್ಣ ಭಟ್.
ಮದ್ದಳೆಯಲ್ಲಿ ಶ್ರೀ ಮುರಾರಿ ಕಡಂಬಳಿತಾಯ, ಚೆಂಡೆಯಲ್ಲಿ ಶ್ರೀ ಶಿಖಿನ್ ಶರ್ಮಾ ಬೆಂಗಳೂರು, ಚಕ್ರತಾಳದಲ್ಲಿ ಶ್ರೀ ಆರ್ ರಾಮಚಂದ್ರ ರಾವ್, ಮುಮ್ಮೇಳದಲ್ಲಿ ಈಶ್ವರನ ಪಾತ್ರವನ್ನ ನಿರ್ವಹಿಸಿದ ಶ್ರೀಮತಿ ಲಲಿತಾ ಭಟ್, ದಕ್ಷಿಣ ಪಾತ್ರದಲ್ಲಿ ಶ್ರೀಮತಿ ಜಯಂತಿ ಎಸ್ ಹೊಳ್ಳ, ದಾಕ್ಷಾಯಣಿಯ ಪಾತ್ರದಲ್ಲಿ ಶ್ರೀಮತಿ ದೀಪ್ತಿ ಬಾಲಕೃಷ್ಣ ಭಟ್, ಬ್ರಾಹ್ಮಣ ಮತ್ತು ವೀರಭದ್ರನ ಪಾತ್ರವನ್ನ ನಿರ್ವಹಿಸಿದ ಶ್ರೀಮತಿ ಕೆ ಕಲಾವತಿ, ಈ ತಂಡದವರಿಗೆ ಸಂಪೂರ್ಣ ಸಹಕಾರವನ್ನಿತ್ತ ಶ್ರೀ ಮಹಾಬಲೇಶ್ವರ ಹೆಬ್ಬಾರ್ರವರು ವೇದಿಕೆಗೆ ಆಗಮಿಸಿ ಪ್ರಸಾದವನ್ನು ಸ್ವೀಕರಿಸಬೇಕು. ಇನ್ನೋರ್ವರು ಶ್ರೀ ಸದಾಶಿವ ಹೊಳ್ಳ, ಹಾಗೆ ಶ್ರೀ ಪುರುಷೋತ್ತಮ ಹೆಬ್ಬಾರ್ರವರು, ವಂದನೆಗಳು. ನಾಳೆಯ ದಿನ ಅಮ್ಮನವರಿಗೆ ತ್ರಿಪುರ ಸುಂದರಿ ಅಲಂಕಾರ, ಬೆಳಿಗ್ಗೆ ಬಾಲ ತ್ರಿಪುರ ಸುಂದರಿ ಹೋಮ ಸಂಪನ್ನಗೊಳ್ಳಲಿಕ್ಕಿದೆ. ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿದುಷಿ ಮಾಧುರಿ ಕೌಶಿಕ್ ಮತ್ತು ತಂಡದವರಿಂದ ಗಾಯನ ಕಾರ್ಯಕ್ರಮ ಇರುತ್ತೆ. ಎಲ್ರಿಗೂ ನಮಸ್ಕಾರ, ಶುಭರಾತ್ರಿ.